ಟ್ರಂಪ್ಗೆ ಹೆದರಿ ಜಿಎಸ್ಟಿ ಸುಧಾರಣೆ ಮಾಡಿಲ್ಲ. ಜನರ ಒಳಿತು, ಹಣದುಬ್ಬರ ನಿಯಂತ್ರಣವೇ ನಮ್ಮ ಗುರಿ. ಒಂದು ದೇಶ ಒಂದು ತೆರಿಗೆ, ಜಿಎಸ್ಟಿ ಜಾರಿಗೆ ಏನೆಲ್ಲ ಆಗಿದೆ? ಇದು ದೇಶದ 140 ಕೋಟಿ ಜನರ ನಿತ್ಯ ಜೀವನದ ಮೇಲೆ ಧನಾತ್ಮಕ ಪರಿಣಾಮ ಬೀರಲಿದೆ. 2017ರಲ್ಲಿ ಒಂದು ದೇಶ ಒಂದು ತೆರಿಗೆ ಉದ್ದೇಶದಿಂದ ಜಿಎಸ್ಟಿ ಜಾರಿಗೆ ತಂದ ಬಳಿಕ ಮಧ್ಯಮ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಮಾಡಲಾದ ಮೊದಲ ಅತಿ ದೊಡ್ಡ ಸುಧಾರಣೆ ಇದಾಗಿದೆ. ಈ ವರ್ಷ ಫೆಬ್ರವರಿಯಲ್ಲಿ ಮಂಡಿಸಲಾದ ಬಜೆಟ್ ಕೂಡ ಮಧ್ಯಮ ವರ್ಗದ ಕೇಂದ್ರಿತವಾಗಿತ್ತು ಎಂಬುದನ್ನು ಮರೆಯುವಂತಿಲ್ಲ. ಹೌದು, ಈ ಬದಲಾವಣೆಯಿಂದ ದಿನಬಳಕೆಯ ಅದೆಷ್ಟೋ ವಸ್ತುಗಳು ಅಗ್ಗವಾಗಲಿವೆ. ಫಲವಾಗಿ ಕೊಳ್ಳುವಿಕೆ ಹೆಚ್ಚಿದ್ದು ಆರ್ಥಿಕತೆಯ ಬಲವರ್ಧನೆ ಸಾಧ್ಯವಾಗುತ್ತದೆ. ಈಗಾಗಲೇ ಇದರ ಪರಿಣಾಮಗಳು ಗೋಚರಿಸಲು ಪ್ರಾರಂಭವಾಗಿದ್ದು, ಬಟ್ಟೆ, ಪಾದರಕ್ಷೆ, ಸೋಪು, ಶಾಂಪೂಗಳಂತಹ ಸಣ್ಣ ಪುಟ್ಟ ಅತ್ಯಗತ್ಯ ವಸ್ತುಗಳ ತಯಾರಿಕಾ ಕಂಪನಿಗಳಿಂದ ಹಿಡಿದು ಕಾರ್, ಎಸಿ ಉತ್ಪಾದಕರು, ಸಾರ್ವಜನಿಕ ವಲಯದ ವಿಮಾ ಕಂಪನಿಗಳು ಸಹ ತಮ್ಮ ಸರಕು ಮತ್ತು ಸೇವೆಗಳ ದರ ಇಳಿಕೆಯ ಘೋಷಣೆ ಮಾಡಿವೆ. ಸೆಪ್ಟೆಂಬರ್ 22ರಂದು ಸುಧಾರಿತ ಜಿಎಸ್ಟಿ ಜಾರಿಯ ಬಳಿಕವೂ ಹಲವು ಕ್ಷೇತ್ರಗಳಲ್ಲಿ ಈ ಟ್ರೆಂಡ್ ಮುಂದುವರೆಯಲಿದೆ. ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗಳ ಮೇಲಿನ ತೆರಿಗೆಯನ್ನಂತೂ ಶೂನ್ಯಕ್ಕೆ ಇಳಿಸಲಾಗಿದೆ. ಇನ್ನು ಜಿಎಸ್ಟಿ 2.0 ಲಾಭವನ್ನು ಪ್ರತಿಯೊಬ್ಬ ದೇಶವಾಸಿ ಪಡೆಯಲಿದ್ದಾರೆ. ಜನ ದಿನವೂ ಬಳಸುವ ದಿನಸಿಗೆ ಕೇವಲ 5% ತೆರಿಗೆ ಪಾವತಿಸಬೇಕು. ಇನ್ನು ಕೆಲ ಆಹಾರ ಹಾಗೂ ಇತರೆ ಪದಾರ್ಥಗಳನ್ನು ಕೊಳ್ಳುವಾಗ ತೆರಿಗೆಯ ಗೊಡವೆ ಇರುವುದಿಲ್ಲ. ಮಧ್ಯಮ ವರ್ಗದವರಷ್ಟೇ ಏಕೆ, ಕಡುಬಡವರು ಕೊಳ್ಳುವ ಸಣ್ಣ ವಸ್ತು ಕೂಡ ಇದರಡಿಯಲ್ಲಿ ಅಗ್ಗವಾಗಿ ಅವರ ಮೊಗದಲ್ಲಿ ನಗು ತರಲಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಮೇಲೆ ಹೇರಿರುವ ತೆರಿಗೆಗೆ ಪ್ರತಿಯಾಗಿ ಜಿಎಸ್ಟಿ ಸುಧಾರಣೆ ತರಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಆದರೆ ಇದು ತೆರಿಗೆ ಒತ್ತಡಕ್ಕೆ ಮಣಿದು ಅಥವಾ ಜಾಗತಿಕ ಆರ್ಥಿಕತೆಯ ಪರಿಣಾಮದಿಂದ ಮಾಡಿದ್ದಲ್ಲ. ಜನರ ಒಳಿತಿಗಾಗಿ ಮತ್ತು ಹಣದುಬ್ಬರ ನಿಯಂತ್ರಣ ಇದರ ಉದ್ದೇಶ ಎಂದು ಸ್ಪಷ್ಟಪಡಿಸಲು ಬಯಸುತ್ತೇನೆ. ಇದರಿಂದ ರಾಜ್ಯಗಳ ಆದಾಯಕ್ಕೆ ಹೊಡೆತ ಬೀಳುತ್ತದೆ ಎಂದು ವಿಪಕ್ಷಗಳು ಕಳವಳ ವ್ಯಕ್ತಪಡಿಸಿದ್ದವು. ಆದರೆ ಆಗಾಗದು. ಜತೆಗೆ ಅದನ್ನು ಆದಾಯ ನಷ್ಟ ಎಂದು ಕರೆಯುವುದು ತಪ್ಪು. ಜನರ ಆರ್ಥಿಕ ಬಲವರ್ಧನೆಗಾಗಿ ಇದನ್ನು ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಅವರ ಖರೀದಿಸುವ ಶಕ್ತಿ ವೃದ್ಧಿಯಿಂದ ಕೊನೆಗೆ ಲಾಭವಾಗುವುದು ಸರ್ಕಾರಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೋದಿ 8 ತಿಂಗಳ ಹಿಂದೆ ಹೇಳಿರುವ ಮಾತು ಏನು ಗೊತ್ತಾ? ಜನಸಾಮಾನ್ಯರ ದೃಷ್ಟಿಯಿಂದ ವಸ್ತುಗಳ ವರ್ಗೀಕರಣ. ಜಿಎಸ್ಟಿ ಸುಧಾರಣೆ ಕೆಲಸ ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ. 8 ತಿಂಗಳ ಹಿಂದೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನನ್ನು ಕರೆದು ಜಿಎಸ್ಟಿಗೆ ಬದಲಾವಣೆ ತರುವ ನಿಟ್ಟಿನಲ್ಲಿ ಏನಾದರೂ ಮಾಡಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅದರ ಸುಧಾರಣೆಯು ಜಾರಿ ಮತ್ತು ಅನುಸರಣೆಗೆ ಸುಲಭವಾಗಿರಲಿ ಎಂದು ಹೇಳಿದ್ದರು. ಫೆಬ್ರವರಿ 1ರಂದು ಬಜೆಟ್ ಮಂಡಿಸಿ ಮುಗಿಯುತ್ತಿದ್ದಂತೆ ಜಿಎಸ್ಟಿ ಕೆಲಸಕ್ಕೆ ಕುಳಿತು ಬಿಟ್ಟೇನಿ ಅಂತ ಕೂಡ ಹೇಳಲಾಗ್ತಾ ಇದೆ. ಕೇವಲ ಆದಾಯವನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡದೆ ಜನಸಾಮಾನ್ಯರ ದೃಷ್ಟಿಯಿಂದ ವಸ್ತುಗಳ ವರ್ಗೀಕರಣ ಕೂಡ ಮಾಡಿದೆ. ಇದನ್ನು ಮೇನಲ್ಲಿ ಪ್ರಧಾನಿಯವರು ಎದುರು ಪ್ರಸ್ತುತಪಡಿಸಲಾಯಿತು. ಇಡೀ ಪ್ರಕ್ರಿಯೆಯ ಒಂದು ಪರೀಕ್ಷೆ ಬರೆದಂತಿತ್ತು. ನನಗೆ ಯಾವ ರ್ಯಾಂಕ್ ಸಿಗುತ್ತದೋ ಗೊತ್ತಿಲ್ಲ, ಆದರೆ ಈ ಕೆಲಸದಿಂದ ನನಗೆ ತೃಪ್ತಿ ಇದೆ ಎಂದು ಹೇಳಿದ್ದಾರೆ. ಇನ್ನು 2017ರಲ್ಲಿ ಉದ್ದೇಶಪೂರ್ವಕವಾಗಿ ವಸ್ತುಗಳ ದರ ಅಧಿಕವಾಗುವಂತೆ ಜಿಎಸ್ಟಿ ಜಾರಿಗೆ ತಂದು ಈಗ ಅದನ್ನು ಇಳಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸುತ್ತಿದೆ. ಆದರೆ ಆಗ ಇದ್ದ 4 ಸ್ತರಗಳಲ್ಲಿ ವಸ್ತುಗಳನ್ನು ಅವು ಒಳಪಡಬಹುದಾದ ಹತ್ತಿರದ ಸ್ತರಕ್ಕೆ ಹೊಂದಿಸುವುದು ಅನಿವಾರ್ಯವಾಗಿತ್ತು. ಈ ಪ್ರಕ್ರಿಯೆಯಲ್ಲಿ 7% ತೆರಿಗೆಗೆ ಒಳಪಡಬೇಕಾಗಿದ್ದ ಸರಕುಗಳು 5% ಸ್ತರಕ್ಕೆ ಹೋದರೆ 10% ತೆರಿಗೆ ಇದ್ದವುಗಳು 12%ಕ್ಕೆ ಹೋದವು. ಕಳೆದ 8 ವರ್ಷದಲ್ಲಿ ಇದರಿಂದಾದ ಸಮಸ್ಯೆಗಳ ಅರಿವು ನಮಗಿದೆ. ಹಾಗಾಗಿ ಸಾಧ್ಯವಾದಷ್ಟು ಬೆಲೆ ಇಳಿಕೆ ಮಾಡಿದ್ದೇವೆ. ಟೀಕೆ ಮಾಡುವುದಕ್ಕೆ ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳಬೇಕಷ್ಟೇ. 7 ವರ್ಷಗಳ ಹಿಂದೆ ಜಿಎಸ್ಟಿ ಜಾರಿಯಾದಾಗ ಎಲ್ಲ ವಸ್ತುಗಳನ್ನು ಒಂದು ವ್ಯವಸ್ಥೆ ಅಡಿ ತರುವ ಉದ್ದೇಶವಿತ್ತು. ಈಗ 2ನೇ ಹಂತದಲ್ಲಿ ಸರಳೀಕರಣ ಗುರಿಯಾಗಿತ್ತು. ಇದರ ಕೆಲಸ ಇಲ್ಲಿಗೆ ನಿಲ್ಲುವುದಿಲ್ಲ. ಕೆಲ ವರ್ಷಗಳ ಬಳಿಕ 3ನೇ ಹಂತದಲ್ಲಿ ಇನ್ನೂ ಏನಾದರೂ ಬದಲಾವಣೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಜಿಎಸ್ಟಿ ವ್ಯವಸ್ಥೆಯನ್ನ ಸರಳೀಕರಿಸಿ ತೆರಿಗೆ ಸ್ತರಗಳನ್ನು ಕಡಿಮೆ ಮಾಡಲಾಗ್ತಾ ಇದ್ದು, ಜನಸಾಮಾನ್ಯರ ದೃಷ್ಟಿಯಿಂದ ಈ ಒಂದು ಬದಲಾವಣೆ ತರುವುದು ಸಂತಸದ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹರೀಶ ಜಪ್ಪ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.